ನಿಮಿಷದ ನೀವು ಎಲ್ಲ ಹೇಳಿದ್ರಿ ಆದ್ರೆ ನಾನು ಮೇನ್ ಪ್ರಶ್ನೆ ಎತ್ತಿದ್ದು ಫೈನ್ ಅಂತ. ನಾನು ಯಾಕೆ ಪದೇ ಪದೇ ಅದನ್ನ ಹೇಳ್ತಾ ಇದ್ದೀನಿ, ಹಿಂದೆ ನಮ್ದು ಟ್ರಾಫಿಕ್ ಪೊಲೀಸರು ಇದ್ರು, ನೋಟಿಸ್ ಕೊಟ್ಬಿಡೋರು ಎಲ್ಲರಿಗೂ, ಯಾರು ಬಗ್ಲಿಲ್ಲ, ಸ್ಪಾಟ್ ಫೈನ್ ಅಂತ ಮಾಡಿದ್ರು. ಸ್ಪಾಟ್ ಫೈನು ಅಲ್ಲೇ ಆ ಪೊಲೀಸರು ಹಾಕ್ಬೋದಾದ್ರೆ ನಿಮ್ಮ ಇಲಾಖೆಯವ್ರು ಹಾಕಿ, ಇವಾಗ ಸ್ಪಾಟ್ ಫೈನ್ ಹೆಲ್ಮೆಟ್ ಹಾಕಿಲ್ಲ, ರಾಂಗ್ ಇಮಿಡಿಯೇಟ್ ಭಯ ಬಿದ್ರು, ಜನ ಭಯ ಬಿದ್ರು. ಈ ಕೇಸ್ ಎಲ್ಲ ನೋಡ್ಗೋಣ, ನಾನು ಯಾರಿಗಾರ್ಗೋ ಕೊಟ್ಟು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು ಸ್ಪಾಟ್ ಫೈನ್ ಹಾಕಿ. ಸ್ಪಾಟ್ ಫೈನ್ ನಿಮ್ಗೇನೋ ದುಡ್ಡು ಬರುತ್ತೆ, ನಿಮ್ಗೆ ದುಡ್ಡು ಬರುತ್ತೆ, ಸರ್ಕಾರಕ್ಕೆ ಆದಾಯ. ಯಾರು ಈ ತರ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಅವ್ರಿಗೆ ಎಚ್ಚರಿಕೆನೂ ಹೋಗ್ತೈತೆ. ಅವ್ರು ಒಂದೇ ಬಗ್ಗದು, ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಗ್ಗುವಂಥದ್ದು ದುಡ್ಡು, ತಲೆ ಮೇಲೆ ದುಡ್ಡು ಬಿದ್ರೆ ಮಾತ್ರ. ಕೋರ್ಟ್ ಗಿರ್ಟ್ಗೆ ಅವ್ರ ತಲೆ ಬಗ್ಸೋದೇ ಇಲ್ಲ. ಅದಕ್ಕೆ ನೀವು ಸ್ಪಾಟ್ ಫೈನ್ ನ ನಿಮ್ ರೂಲ್ಸ್ ಅಲ್ಲಿ ಸೇರ್ಸ್ಕೊಂಬೋದು. ನೀವೇನಿದೆ ಇದನ್ನ ಬಿಲ್ ಏನ್ ನಾವು ಹೇಳಿದಲ್ಲ ಪಾಸ್ ಮಾಡ್ತೀರಿ, ರೂಲ್ಸ್ ಅಲ್ಲಿ ಸೇರ್ಸ್ಕೊಳ್ಳಿ. ಎರಡನೇದು ನಂದು ಒಂದು ಅಧ್ಯಕ್ಷರೇ, ಪತ್ರಿಕೆಯಲ್ಲಿ ನಾನು ಒಂದು ಓದ್ದೆ ವಿಚಾರ, ಈ 60% ಕನ್ನಡ ಜಾರಿಗೆ ತರುವಂತ ಸಂದರ್ಭದಲ್ಲಿ ಗವರ್ನರ್ ಅವರು ಬಿಲ್ ಅನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತರು ಅಂತ. ಇದು ನೀವು ಕ್ಲಾರಿಫಿಕೇಶನ್ ಮಾಡಬೇಕು. ಯಾವುದೇ ಅಧಿವೇಶನ ನಡಿಬೇಕಾದ್ರೆ ಬೊಮ್ಮಾಯಿ ಅವರು, ಯಾವುದೇ ಅಧಿವೇಶನ ನೀವು ಘೋಷಣೆ ಮಾಡಿದ್ಮೇಲೆ ಯಾವುದು ರಾಜ್ಯಪಾಲರು ಸೈನ್ ಹಾಕಲ್ಲ. ಅದೊಂದು ಸುದ್ದಿಯಾಗಿ ಏನೋ ಕನ್ನಡ ವಿರೋಧಿ ರಾಜ್ಯಪಾಲರು ಅನ್ನೋ ತರ ಆಯ್ತು. ದಯವಿಟ್ಟು ಅದಕ್ಕೂ ನೀವು ಈ ಸದನದಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕಿಲ್ಲ ಅಂದ್ರೆ ಗವರ್ನರ್ ಆಫೀಸ್ಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ. ಅವರೇನು ಆ ತರ ಇಂಟೆನ್ಷನಲ್ ಮಾಡಿಲ್ಲ ಅಂತ ನನಗನ್ಸ್ತೈತೆ. ಇವೆರಡಕ್ಕೂ ನೀವು ಸರ್